ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವೇದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಬ್ಬರು ಅತಿಯಾದ ಒಂದು ಸುಸ್ತು ಆಯಾಸದಿಂದ ಬಳಲ್ತಾ ಇರ್ತಾರೆ. ಇನ್ನು ಕೆಲವರು ಏನು ಕೆಲಸ ಮಾಡ್ದಲೇ ಇರಲಿ, ಸುಸ್ತು ಆಯಾಸ ಇದೆ ಡಾಕ್ಟ್ರಿ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಸುಸ್ತು ಆಯಾಸದಿಂದ ಬಳಲ್ತಾ ಇರ್ತಾರೆ, ನಿಶಕ್ತಿಯಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ದುಬಾರಿ ಟಾನಿಕ್ಗಳನ್ನ, ಮಾತ್ರೆಗಳನ್ನ ಸೇವನೆ ಮಾಡ್ತಿರ್ತಾರೆ. ಮಲ್ಟಿವಿಟಮಿನ್ನು, ಪ್ರೋಟೀನ್ ಪೌಡ್ರ್ಗಳನ್ನ, ಮಲ್ಟಿವಿಟಮಿನ್ ಮಾತ್ರೆ ಇರ್ಬೋದು, ಟಾನಿಕ್ ಇರ್ಬೋದು, ಸೇವನೆ ಮಾಡ್ತಿರ್ತಾರೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ, ಸುಸ್ತು ಕಡಿಮೆ ಆಗಿರೋದಿಲ್ಲ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಅಂಥ ದುಬಾರಿ ಇಲ್ಲದಲೇ ಇರತಕ್ಕಂತಹ 2 ಪದಾರ್ಥಗಳನ್ನ ನೀವು ಉಪಯೋಗಿಸ್ಕೊಂಡು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಶಕ್ತಿ ವೃದ್ಧಿ ಆಗ್ತದೆ, ಆಯಾಸ ದೂರ ಆಗ್ತದೆ. ಅವೆರಡು ಯಾವ್ಯಾವುದು ಅಂತಂದರೆ, ಒಂದು ಶೇಂಗಾ ಅಥವಾ ಕಡಲೆ ಬೀಜ, ಎರಡನೇದು ದ್ರಾಕ್ಷಿ, ಒಣ ದ್ರಾಕ್ಷಿ. ಶೇಂಗಾ, ಈ ಕಡಲೆ ಬೀಜದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಪ್ರಮುಖವಾಗಿ ಕ್ಯಾಲ್ಶಿಯಂ ಇದೆ, ಮೂಳೆಗಳ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಮೂಳೆಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಇದೆ. ಮೆಗ್ನೀಷಿಯಮ್ ಇದೆ, ಸ್ನಾಯುಗಳಿಗೆ ಹಾಗೂ ಮಾಂಸಖಂಡಗಳಿಗೆ, ನರಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ಪ್ರೋಟೀನ್ ಇದೆ, ಶಕ್ತಿಯನ್ನು ವೃದ್ಧಿ ಮಾಡ್ತದೆ. ವೈಟಮಿನ್ ಇ ಇದೆ, ಫೈಬರ್ ಇದೆ, ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ. ಹಾಗೂ ಇದರಲ್ಲಿ ಪ್ರಮುಖವಾಗಿ ಪ್ರೋಟೀನು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಈ ಎಲ್ಲ ಒಂದು ಪೋಷಕಾಂಶಗಳಿರೋದ್ರಿಂದ ಆರೋಗ್ಯವನ್ನು ಕಾಪಾಡ್ತದೆ. ಹೆಲ್ತಿ ಫ್ಯಾಟ್, ಗುಡ್ ಫ್ಯಾಟ್ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಒಣದ್ರಾಕ್ಷಿಯಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್ ಇದೆ, ಆರೋಗ್ಯವನ್ನು ಕಾಪಾಡ್ತದೆ. ಇದರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಇಮ್ಮಿಡಿಯೇಟಾಗಿ ಒಂದು ಎನರ್ಜಿಯನ್ನು ಸಿಗ್ತದೆ. ಫೈಬರ್, ನಾರಿನಂಶ ಇರೋದ್ರಿಂದ ಮಲಬದ್ಧತೆ ನಿವಾರಣೆ ಆಗ್ತದೆ, ಡೈಜೆಷನ್ ಸುಲಭವಾಗಿ ಆಗ್ತದೆ. ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ, ಹಲ್ಲುಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಹಾಗೂ ಪೊಟ್ಯಾಷಿಯಂ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ದೇಹದಲ್ಲಿ BP, ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿಡ್ತದೆ. ಮೆಗ್ನೀಷಿಯಂ ಇರೋದ್ರಿಂದ ಸ್ನಾಯುಗಳಿಗೆ, ಮಾಂಸಖಂಡಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ, ನರಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಫಾಸ್ಫರಸ್ ಇರೋದ್ರಿಂದ ಮೂಳೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಹಾಗೂ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ. ಇದರ ಜೊತೆಗೆ ಐರನ್ ಅಂಶ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡ್ತದೆ, ರಕ್ತ ವೃದ್ಧಿ ಆಗ್ತದೆ. ಅದರ ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಫೈಬರ್, ನಾರಿನಂಶ ಇರೋದ್ರಿಂದ ಡೈಜೆಷನ್ ಸುಲಭವಾಗಿ ಆಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ. ಹಾಗಾಗಿ ಎಲ್ಲ ರೀತಿಯ ಪೋಷಕಾಂಶಗಳಿದೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹಾಗೂ ಫ್ರೀ ರ್ಯಾಡಿಕಲ್ಸ್ಗಳನ್ನ ನಿವಾರಣೆ ಮಾಡ್ತದೆ. ಆದ್ದರಿಂದ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ, ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ನೀರಿನಲ್ಲಿ ರಾತ್ರಿ ನೆನೆ ಹಾಕಿ, ಅದರ ಜೊತೆಗೆ ಒಂದು 10 ರಿಂದ 12 ಒಣದ್ರಾಕ್ಷಿಯನ್ನು ನೆನೆ ಹಾಕಿ, ಮಾರನೇ ದಿನ ಎದ್ದು ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತದೆ. ನಿಮಗೆ ಯಾವುದೇ ಟಾನಿಕ್ಗಳ ಅವಶ್ಯಕತೆ ಇಲ್ಲ, ಮಾತ್ರೆಗಳ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ನೀವು ಇದನ್ನು ಮಾಡ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು, ಮಲ್ಟಿವಿಟಮಿನ್ಗಳು ಎಲ್ಲ ಸೇರಿ ನೀವು ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.